ಕಂಡದೆಯ ಗರುಡನ ಕೈ ಜೊಳಕ ಕಾದರೆ ರಕ್ತ ಚಂದ ಶ್ರೀಗ ಒಂದನ್ನವೇ ಕಲಿಯಬೇಕು. ಲೋಟಿ ಮಾಡಿದರೆ ಇಡೀ ಇಡೀ ಲಕ್ಷ್ಮಿ ಭಂಡಾರವನ್ನೇ ಹೊಡೆಯಬೇಕು. ಇವನು ನಮ್ಮ ಅರಮನೆಯಿಂದ ಏನೋ ದೋಚಿಕೊಂಡು ಹೋದಂತೆ ಕಾಣುತ್ತದೆ. ಮೊದಲು ಮಾಡಿ ಎತ್ತಿ ನೋಡೋಣ. ಅಯ್ಯೋ, ಇವನು ನಮ್ಮ ಅರಮನೆಯಿಂದ ಹಣ ಒಡವೆ ಎಲ್ಲವನ್ನು ದೋಚಿಕೊಂಡು ಹೋಗಿದ್ದಾನೆ. ಈಗ ನಾನು ಏನು ಮಾಡಲಿ? ಈಗ ಸಮಯ 4 ಗಂಟೆ. ಸಂದೀಪನಿಗೆ ಫೋನ್ ಮಾಡೋಣ. ಹಲೋ ಇನ್ಸ್ಪೆಕ್ಟರ್ ಸಂದೀಪ್. ಹೌದು, ಯಾರು? ನಾನು ಈ ಊರ ಅಗರ್ಭ ಶ್ರೀಮಂತ ನರನಾಗ. ನಮಸ್ಕಾರ ಸರ್. ಹೇಳಿ ಸರ್, ಈ ಸಮಯದಲ್ಲಿ ಫೋನ್ ಮಾಡಿದ್ದು ಯಾಕೆ ಅಂತ? ಬೇಗನೆ ಮನೆಗೆ ಬನ್ನಿ ಇನ್ಸ್ಪೆಕ್ಟರ್, ಇಲ್ಲೇ ವಿಚಾರಿಸಿ ಹೇಳುತ್ತೇನೆ. ಆಯ್ತು ಬಿಡಿ ಸರ್, ಬಂದೆ. ಓಕೆ. ಈ ನರನಾಗನ ಸರ್ಪ ಕೋಟೆಗೆ ಕಾಲಿಟ್ಟ ವ್ಯಕ್ತಿ ಯಾರಾಗಿರಬಹುದು? ಒಂದು ವೇಳೆ ಆ ವಿಷಕಂಠ ಇರಬಹುದೇ? ಅವನು ಈ ರೀತಿ ಮಾಡಲು ಸಾಧ್ಯವೇ ಇಲ್ಲ. ಇನ್ನು ಯಾರಾಗಿರಬಹುದು ಒಂದು ತಿಳಿಯದಾಗಿದೆ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸಂದೀಪ್, ವೆರಿ ಗುಡ್ ಮಾರ್ನಿಂಗ್. ಸರ್, ಏನೋ ಅರ್ಜೆಂಟ್ ಬರಲು ಹೇಳಿದ್ರಿ. ನೋಡಿ ಸಂದೀಪ್, ಈಗ ಅರ್ಧ ಗಂಟೆ ಹಿಂದೆ ನಮ್ಮ ಅರಮನೆಗೆ ನುಗ್ಗಿ ಯಾವನು ಬೆಲೆ ಬಾಳುವ ಹಣ ಒಡವೆ ಎಲ್ಲವನ್ನು ದೋಚಿಕೊಂಡು ಹೋಗಿದ್ದಾರೆ. ಸರ್, ಅವನು ಯಾರು ಎಂದು ಗುರ್ತು ಸಿಕ್ಕಿತಾ? ಇಲ್ಲ ಇನ್ಸ್ಪೆಕ್ಟರ್, ಅವನು ಪರಿಚಿತ ವ್ಯಕ್ತಿ ಇರುವನು. ಸರ್, ನಿಮಗೆ ಯಾರ ಮೇಲಾದರೂ ಸಂದೇಹ ಇದೆಯಾ? ಇಲ್ಲ ಇನ್ಸ್ಪೆಕ್ಟರ್, ಯಾರ ಮೇಲೆ ಸಂದೇಹ ಇಲ್ಲ. ಆದರೆ ನೀವು ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಬೆಳಗಾಗದ್ರೊಳಗೆ ನನ್ನ ಹಣ ಒಡವೆ ನನ್ನ ಕೈಗೆ ಸೇರಬೇಕು. ಸರಿ ಸರ್, ನಾನು ಈಗಲೇ ಎಲ್ಲಾ ಚೆಕ್ ಪೋಸ್ಟ್ ಗಳಿಗೆ ಸರ್ಚ್ ಮಾಡುತ್ತೇನೆ. ನೀವೇನು ಚಿಂತಿಸಿದಿರಿ? ಒಳಗೆ ಬಂದು ಒಂದು ಕಂಪ್ಲೇಂಟ್ ಕೊಟ್ಟು ಹೋಗಿ ಸ್ಟೇಷನ್ ನಲ್ಲಿ. ಇನ್ಸ್ಪೆಕ್ಟರ್, ಆದರೆ ನನಗೆ ಒಂದು ಸಂದೇಹ. ಹೇಳಿ ಸರ್, ಅದು ಏನಂತ? ನೋಡಿ ಇನ್ಸ್ಪೆಕ್ಟರ್, ಅವನನ್ನು ನೋಡಿದರೆ ನಾಡಿನವನಲ್ಲ, ಕಾಡಿನಾಡು ಅಂತ ಅನಿಸುತ್ತದೆ. ಸರ್, ಇಷ್ಟು ಕ್ಲೂ ಸಾಕು. ನಾನು ಈಗಲೇ ಅರಣ್ಯ ಪ್ರದೇಶದ ಸುತ್ತಲೂ ಪೊಲೀಸ್ ಸರ್ಪಗಾವಲನ್ನು ನಿರ್ಮಿಸಿ ಅವನ ಜನ್ಮವನ್ನು ಜಾಲ ನಾನಿನ್ನು ಬರುತ್ತೇನೆ ಸರ್. ಈ ಇನ್ಸ್ಪೆಕ್ಟರ್ ನನ್ನು ನಂಬಿ ಕುಳಿತುಕೊಳ್ಳುವುದು ಉತ್ತರವಲ್ಲ. ಯಾಕೆಂದರೆ ಅವನು ಕದ್ದಿದ್ದು ಕೋಟಿಗಟ್ಟಲೆ ಬೆಲೆ ಬಾಳುವ ಹಣ ಮತ್ತು ಒಡವೆ. ನಾನು ಸುಮ್ಮನೆ ಕೈ ಕಟ್ಟಿ ಕುಳಿತುಕೊಂಡರೆ ಇದನ್ನು ಕಳೆದುಕೊಳ್ಳುವುದು ಖಚಿತ. ಇದನ್ನು ಹೇಗಾದರೂ ಮಾಡಿ ಕಂಡು ಹಿಡಿಯಲೇಬೇಕು, ಮತ್ತೆ ಮರಳಿ ಪಡೆಯಲೇ